ನಮಗೆ ಜೇನು ಸಿಗುದಕ್ಕಿಂತ ಇದು ಪರಾಗವರ್ಷ ಆದ್ರೆ ತರಕಾರಿ ಎಲ್ಲ ಜಾಸ್ತಿ ಆಗ್ತದೆ. ತೆಂಗು, ಅಡಿಕೆ, ಭತ್ತ ಇದೆಲ್ಲ ಕಾಯೆಲ್ಲ ಉದುರುವುದಿಲ್ಲ, ಚೆನ್ನಾಗಿ ಬರ್ತದಲ್ಲ. ಚೆನ್ನಾಗಿ ಬರ್ತದೆ. ಬಂಡವಾಳ ಸ್ವಲ್ಪ ಕಮ್ಮಿ ಹಾಕ್ಬೇಕು ಯಾವ ಕೃಷಿಗಾದ್ರೂ. ನಾವು ಶೂನ್ಯ ಬಂಡವಾಳದಲ್ಲಿ ಇದ್ದವರೇ ಅಲ್ಲ. ಒಂದು 3 ವರ್ಷದಲ್ಲಿ ಕೆಲಸ ಮಾಡಿದ್ದೇನೆ ನಾನು. ಸ್ವಯಂ ಸೇವಕ ಕೊಡ್ಬೇಕು ಇದಕ್ಕೆ. ಇದು ತೆಂಗಿನ ನಾರು ಹಾಕ್ಬೇಕು. ನಾರು ಹಾಕಿದ ಮೇಲೆ ಸ್ವಲ್ಪ ಅದು ಸ್ಮೋಕರ್ ಹೀಗೆ ಮಾಡಿದ್ರೆ, ಈ ತರ ಮಾಡಿದ್ರೆ ಅದು ಹೊಗೆ ಎಲ್ಲ ಬರ್ತದೆ, ಒಳ್ಳೇದು. ಅದರಲ್ಲಿ ಇರ್ತದೆ. ಅದು ಎಲ್ಲಿ ಸಿಗುದು ನೋಡಿ? ಈಗ ತಿರುಗಿ ನಮ್ಮಲ್ಲಿ ಬರ್ಬೋದಾ? ಇಲ್ಲಿ ಬರುದಿಲ್ಲ, ಹಾಗೆ ಬರುದಿಲ್ಲ. ನಮ್ದು ಜೀವನ ಕದಿಲಿಗೆ ಬಂದಿದ್ದಾರೆ, ಇವನು ನಮ್ದು ವಿಡಿಯೋ ಮಾಡ್ತಿದ್ದಾರೆ ಅಲ್ಲನಾ? ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ಈ ಪ್ರಕೃತಿಯ ಚಿತ್ರಗಳು, ಈ ಕೆರೆಯ ನೀರು ಅಂತ ನೋಡಿದ ತಕ್ಷಣ ನಿಮಗೆ ಅನ್ನಿಸ್ತದೆ ಇವು 100% ವಾಮನ್ ನಾಯಕರ ಮನೆಯಲ್ಲಿದ್ದಾರೆ ಅಂಥೇಳಿ ನಿಮಗೆ ಅನ್ನಿಸ್ತದೆ. ಹೌದು, ನಾನು ಅವರ ಮನೆಗೆ ಬಂದಿದ್ದೆ. ಮನೆಯಲ್ಲೂ ತೋರಿಸಿದಂಥ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಅವರು ನ್ಯಾಚುರಲ್ ಆಗಿರುವಂತಹ ಜೇನು ಮತ್ತು ಮೊಜಂಟಿಯನ್ನು ಅವ್ರು ತೆಗಿತಾರೆ. ಅದೆರಡರ ಸಂಗತಿಯನ್ನು ತೋರಿಸೋದಕ್ಕೋಸ್ಕರ ನಾನು ಮನೆಗೆ ಹೋಗುವಂತ. ವಾಮನ್ ನಾಯ್ಕರೇ ನಮಸ್ಕಾರ. ನಮಸ್ಕಾರ. ಒಂದು ಜೇನು ತೆಗಿಲಿಕ್ಕೆ ಒಂದು ರೆಡಿ ಆಗ್ತಿದೆ. ಏನೇನಿದೆಯಲ್ಲ? ಇದು ಜೇನಿನ ಮುಖ ಬರದೆ ಮೋನೆಗೆ ಚುಚ್ಚುತ್ತದಲ್ಲ, ಚುಚ್ಚಿದದು? ಚುಚ್ಚುತ್ತದೆ, ಕಚ್ಚುವುದಲ್ಲ, ಚುಚ್ಚುವುದು. ಹೌದು. ಈಗ ನಮ್ಗೆ ಈಗ ವಿಡಿಯೋ ಮಾಡುವಾಗ ಏನಾದ್ರು ಚುಚ್ಚಿದ್ರೆ? ಅದು ಚುಚ್ಚುವುದಿಲ್ಲ, ನಿಮ್ಗೆ ಚುಚ್ಚುವುದಿಲ್ಲ. ನಾನು ಕದಿಲಿಕ್ಕೆ ಯೂಟ್ಯೂಬ್ ಅವನಂತ ಗೊತ್ತಿರ್ಬೋದಾ? ಅದು ಗೊತ್ತಿಲ್ಲ, ಹಾಗೇನು ಗೊತ್ತಿಲ್ಲ. ಹೇಗೆ ಹಾಕೋದು ಹಾಕಿ ನೋಡ. ಇದನ್ನು ನೋಡಿ. ಎಷ್ಟಿರ್ತದೆ ಇದಕ್ಕೆ? ಇದಕ್ಕೆ 250. ಅದು ಸೇಫ್ಟಿಗೆ ಇಟ್ಕೊಂಡ್ರೆ ಲಾಭ ಅಲ್ಲ? ಇದು ಲಾಭ, ಕಣ್ಣಿಗೆಲ್ಲ ಎಲ್ಲ ಕಡೆಗೆ. ಉದ್ದೊಂದು ಶರ್ಟ್ ಹಾಕಿದ್ದೀರಿ ಫುಲ್ಲು. ಪುನಃ ಗ್ಲೌಸ್ ಹಾಕ್ಲಿಕ್ಕೆ ಉಂಟಾ? ಹೌದು, ಕೈಗೆಲ್ಲ. ನೀವೀಗ ಸೇಫ್ಟಿ ಆದ್ರೆ ಈಗ ನಮ್ಗೆ ಈಗ ಭಯ ಶುರು ಆಗ್ತಿದೆ. ಬಂಡವಾಳ ಸ್ವಲ್ಪ ಕಮ್ಮಿ ಹಾಕ್ಬೇಕು ಯಾವ ಕೃಷಿಗಾದ್ರೂ. ನಾವು ಶೂನ್ಯ ಬಂಡವಾಳದಲ್ಲಿ ಇದ್ದವರೇ ಅಲ್ಲ. ಒಂದು 3 ವರ್ಷದಲ್ಲಿ ಕೆಲಸ ಮಾಡಿದ್ದೇನೆ ನಾನು ಸ್ವಯಂ ಸೇವಕನಾಗಿ. ಶೂನ್ಯ ಬಂಡವಾಳ ಕೃಷಿಯಲ್ಲಿ ಸೂಪರ್ ಕಾಣ್ತಿದೆ. ಗಡಿಗೆ ಹೋಗೋ ಸೈನಿಕನ ರೀತಿಯಲ್ಲಿ ಕಾಣ್ತದೆ. ಇದು ಅದೇ ತರ ಅಲ್ಲ? ಗಡಿ ಕಾಯುವ ಹಾಗೆ ಉಂಟು ಇದರದ್ದು ಕೂಡ. ಕೃಷಿಕನು ಹಾಗೆ ಅಲ್ಲ? ಹೌದೌದು. ಜೈ ಜವಾನ್ ಜೈ ಕಿಸಾನ್ ಅಲ್ಲ? ದೇಶವನ್ನು ಸೈನಿಕ ಕಾದ್ರೆ ನಾವು ದೇಶದಲ್ಲಿರುವ ಜನರ ಆರೋಗ್ಯವನ್ನು ಮತ್ತು ಆಹಾರವನ್ನು ರೈತ ಕಾಯ್ತಾನೆ. ಒಂದು ಬಕೆಟ್ ತೆಗಿಲಿಕ್ಕೆ ಶುದ್ಧವಾದ ಜೇನು ಬೇಕಲ್ಲ. ಅದೇನದು ಕೊಡುವ? ಅದು ಸ್ಮೋಕರ್. ಇದು ಹೊಗೆ ಹಾಕ್ಲಿಕ್ಕೆ. ಇದು ಚುಚ್ಚಿದರೆ ಹೊಗೆ ಹಾಕ್ಬೇಕು. ಇದು ನಾರಿನ ಇದಾಕಿ ಪತ್ತನಾಜ ಆದ ತಕ್ಷಣ ಅದು ಜೇನುಗಳೆಲ್ಲ ಹೋಗ್ತದೆ ಅಂತ ಹೇಳ್ತಾರಲ್ಲ, ಇನ್ನುಂಟಾ? ಅದು ನನ್ಗೆ ಅದು ನಂಬಿಕೆ ಇಲ್ಲ. ಹೌದಾ? ಯಾಕೆ? ಅದೇ ಯಾಕೆ, ಅದು ಜಾಗ ಇಲ್ಲದಿದ್ರೆ ಹೋಗುದು ಗೂಡ್ನಲ್ಲಿ ಕಟ್ಲಿಕ್ಕೆ. ಕಟ್ಲಿಕ್ಕೆ ಅಂದ್ರೆ ಇದು ಒಂದು ಮರದ ಇದರಲ್ಲಿ ಇರ್ತದೆ, ಆಗ್ಲಿ ಮರದ ಪಟಾರಲ್ಲಿ ಆಗ್ಲಿ, ಅಲ್ಲಿ ಜಾಗ ಇಲ್ಲ. ಹಳೆತ್ತೆಲ್ಲ ಎರಿಗಳಿರ್ತವೆ. ಆಗ ಮತ್ತೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಅಲ್ಲಿ ಇದಿಲ್ಲ, ಕಾಣುದಿಲ್ಲ ಜಾಗ. ನೋಡಿ ಎಲ್ಲ ಹೊರಗಡೆ ಕೂತಿದೆ. ಅದು ನಾನೊಂದು ಎರಿ ಇಟ್ಟಿದ್ದೇನೆ, ನಿನ್ನೆ ತೆಗೆದು ತಂದಿಟ್ಟದ್ದು. ಅಂದ್ರೆ ಅದರಲ್ಲಿ ಮರಿಗಳಿದ್ದವು ತುಂಬಾ. ಈ ರೀತಿ ಎಷ್ಟು ಬಾಕ್ಸ್ ಇದೆ ಇದರಲ್ಲಿ? 30 ಬಾಕ್ಸ್ ಉಂಟು. ಕಚ್ಚುವುದು ರಕ್ಷಣೆ ಮಾಡುದು. ನಾವು ದೇಶವನ್ನ ಹೇಗೆ ರಕ್ಷಣೆ ಮಾಡ್ತೇವೆ ಅದೇ ಆಹಾರವನ್ನ ಅದರದ್ದು ರಕ್ಷಣೆ ಮಾಡ್ತೇವೆ. ಹಾಗೆ ನೋಡಿ, ಇದು ಮೊನ್ನೆ ನಾನೊಂದು ತಂದು ಬೇರೆ ಗುಡಿದ್ದು ಇದು ಇಟ್ಟಿದ್ದೇನೆ. ಅದರಲ್ಲಿ ಕಟ್ಟಲಿಕ್ಕೆ ಜಾಗ ಇರಲಿಲ್ಲ, ಅದಕ್ಕೆ ಹೊರಗಿನಿಂದ ಇಟ್ಟು ಬಿಟ್ಟದ್ದು. ಈಗ ತೆಗಿತೇನೆ. ಇದು ನೋಡಿ, ಒಂದು ಜೇನು ನೊಣಕ್ಕೆ ಪೆಟ್ಟಾಗ್ಲಿಲ್ಲ. ನೋಡಿ, ಈಗ ತಿರುಗಿ ನಮ್ಮಲ್ಲಿ ಬರ್ಬೋದಾ? ಇಲ್ಲಿ ಬರುದಿಲ್ಲ, ಹಾಗೆ ಬರುದಿಲ್ಲ. ನಮ್ದು ಜೀವನ ಕದಿಲಿಗೆ ಬಂದಿದ್ದಾರೆ, ಇವನು ನಮ್ದು ವಿಡಿಯೋ ಮಾಡ್ತಿದ್ದಾರೆ ಅಲ್ಲನಾ? ಒಳಗಡೆ ಪುನಃ ಬೇರೆ ಉಂಟಾ? ಬೇರೆ ಉಂಟು, ಮತ್ತೆ ಒಳಗಡೆ ಬೇರೆ ಉಂಟು. ಇದು ಸೂಪರ್. ಈಗ ಸೂಪರ್ನಲ್ಲಿ ಮೊನ್ನೆ ಇಟ್ಟ ಸೂಪರ್ ನಲ್ಲಿ ಸ್ವಲ್ಪ ಜೇನು ಇರ್ಬಹುದು. ನಾನು ಸ್ವಲ್ಪ ದೂರದಲ್ಲಿ ನಿಂತಿದ್ದೇನೆ, ತೊಂದರೆ ಇಲ್ಲಲ್ಲ? ಇಲ್ಲ, ತೊಂದರೆ ಇಲ್ಲ. ಅರೆ, ಹಲಸಿನ ಇದೆ ಅಲ್ಲ ಇಲ್ಲಿ? ಯಾವ ರೇಟ್ ಇದೆ ಹಲಸಿನ?
ಡಿಸೆಂಬರ್ ವರೆಗೆ ಇರ್ತದೆ. ಹೌದಾ? ಓ, ನೋಡಿ ಇದು ಸಂಸಾರ ಕೋಣೆ. ಸಂಸಾರ ಕೋಣೆ ಈಗ ಸಂಸಾರ ಕೋಣೆಯಲ್ಲಿ ಜೇನು ಸ್ವಲ್ಪ ತೆಗಿಬೇಕಾಗ್ತದೆ, ಜಾಗ ಮಾಡಿ ಖಾಲಿ ಮಾಡಿ ಕೊಡ್ಬೇಕಾಗ್ತದೆ. ಅಲ್ಲ ಸ್ನೇಹಿತರೆ, ಸಂಸಾರ ಕೋಣೆ ಅಂತ ಹೇಳ್ತಿದ್ದಾರೆ. ಹತ್ರ ಏನು ತೋರಿಸ್ಲಿಕ್ಕೆ ಆಗೋದಿಲ್ಲ. ಹೋಗೋದಾ? ತೊಂದರೆ ಇಲ್ವಾ? ನೋಡಿ ತೆಗಿತಾ ಇದ್ದೇನೆ. ಹಾ. ಏರಿಯಾ ನೋಡಿ ಸಂಸಾರ ಕೋಣೆ. ಸಂಸಾರ ಅರ್ಧ ಭಾಗ, ಹಾ, ಅರ್ಧ ತುಪ್ಪ, ಜೇನುತುಪ್ಪ. ಇದು ಮರಿಗಳು. ಇದನ್ನೀಗ ಸ್ವಲ್ಪ ಮಳೆಗಾಲದಲ್ಲಿ ಹಾ, ಜೇನನ್ನು ಸ್ವಲ್ಪ ಜಾಗ ಮಾಡಿ ಕೊಡ್ಬೇಕಾದ್ರೆ ಸಂಸಾರ ಕೋಣೆಯಲ್ಲಿ. ಹಾ, ಇದು ಕಟ್ಟಿ ಕಟ್ಟದ್ದು ನಾನು ಹಾ, ಏರಿಯನ್ನ ಅದು ನೋಡಿ ಜಾಗ ಮಾಡಿ. ಅರ್ಧ ಜಾಯಿಂಟ್ ಅದು ಮಾಡಿ. ಹೌದು. ಆ, ವರ್ಷಕ್ಕೆ ಒಂದು 50 ಕೆಜಿ ಸಿಗ್ತದೆ ನಮ್ಗೀಗ. ಎಷ್ಟು? 50. ಹಾ. ನಮಗೆ ಜೇನು ಸಿಗುದಕ್ಕಿಂತ ಇದು ಹೊರಗ ವರ್ಷ ಆದ್ರೆ ತರಕಾರಿ ಎಲ್ಲ ಜಾಸ್ತಿ ಆಗ್ತದೆ. ಹಾ. ತೆಂಗು, ಅಡಿಕೆ, ಹಾ. ಭತ್ತ ಇದೆಲ್ಲ ಕಾಯೆಲ್ಲ ಉದುರುವುದಿಲ್ಲ, ಚೆನ್ನಾಗಿ ಬರ್ತದಲ್ಲ? ಚೆನ್ನಾಗಿ ಬರ್ತದೆ. ಹಾ. ಅದಕ್ಕೋಸ್ಕರ ಜೇನು ಸಾಕ್ಲೇಬೇಕು. ನೀವು ಇದನ್ನು ಹೇಗೆ ಜನರಿಗೆ ಬೇಕಾದ್ರೆ ಕೊಡೋದು? ಕೊಡೋದು 700 ರೂಪಾಯಿ 1 ಕೆಜಿಗೆ. ಹಾ, ತಗೊಂಡು ಹೋಗ್ತಾರೆ? ಡಿಮಾಂಡ್ ಇದೆಯಾ? ಹೊರ್ತಾರೆ, ಹಾ, ಫಾರಿನ್ಗೆಲ್ಲ ಕಳಿಸ್ತಾರೆ. ಫಾರಿನಿಂದ? ಹೌದೌದು. ಹಾ, ಅಂದ್ರೆ ಒರಿಜಿನಲ್ ನಿಮ್ಗೆ ಸಿಗ್ತದಲ್ಲ? ಸಕ್ಕರೆ ಏನು ಮಿಕ್ಸ್ ಮಾಡೋದಿಲ್ಲ? ಇಲ್ಲ ಇಲ್ಲ, ಸಕ್ಕರೆ ಎಲ್ಲ ಮಿಕ್ಸ್ ಮಾಡೋದಿಲ್ಲ. ಮೆಲ್ಲ ಸ್ವಲ್ಪ ಹೆಚ್ಚು ಮಾಡುವ ಅಂತ ಹೇಳಿ ಇದನ್ನು ಈಗ ಕಟ್ಟಿ ಕೊಡ್ಬೇಕು. ಹಾ. ಇದು ಇದರಲ್ಲಿ ಮೊಟ್ಟೆ ಎಲ್ಲ ಉಂಟು, ಹಾಳಾಗಬಾರ್ದು. ಹಾ, ಅದಕ್ಕೋಸ್ಕರ ನಾವು ಕಟ್ಟಿ ಕೊಡ್ತೇವೆ. ಹಾ. ನಿಮ್ಮ ಮೊಮ್ಮಗನಿಗೆ ಭಯ ಆಗುದಿಲ್ಲಂತೆ? ಇಲ್ಲ ಇಲ್ಲ, ಹಾಗೇನು ಮಾಡೋದಿಲ್ಲ. ಅಭ್ಯಾಸನಾ? ಅಭ್ಯಾಸ ಉಂಟು, ತೊಂದರೆ ಇಲ್ಲ, ನಡೀತದೆ. ಹಾ. ಕಲಿಬೇಕಲ್ಲ. 5ನೇ ಕ್ಲಾಸ್. 5ನೇ ಕ್ಲಾಸಾ? ಓಯ್, ಈ ಕಡೆ ನೋಡಿ. ಏನ್ ಹೆಸರು? ಅನುಷ್. ಅನೂಸ್. ರಜೆಯಾ? ಯಾಕೆ? ಮಳೆ ಜೋರುಂಟಲ್ಲ. ಮಳೆಗೆ? ಈ ರೀತಿ ದಿನಾ ಮಳೆ ಬರ್ತಾ ಇಲ್ಲಿ ಆಗ್ತದಾ? ಹಾಗೆಯಾ? ಈಗ ಇದು ಜೇನು ಬೆಟ್ಟಿಗೆ ಭಾರಿ ಓಲ್ಡ್ ಜೇನು. ಇದು ಒಂದು ಸಾಧಾರಣ ಒಂದು 50 ವರ್ಷ ಆಯ್ತು ಇದಕ್ಕೆ. ಇದು ಪ್ಯೂರ್ ಸಾಗವಾನಿ ಇದು. ಹೌದಾ? ನೋಡಿ, ಇದು ಸಂಸಾರ ಕೋಣೆ. ಇದು ಸೂಪರ್, ಡಬಲ್ ಸೂಪರ್ ಕೊಟ್ಟಿದ್ರು ಮೊದಲೆಲ್ಲ. ಏನೂ ಆಗ್ಲಿಲ್ಲ? ಏನಾಗ್ಲಿಲ್ಲ, ಅದು ಸಾಗವಾನಿ ಹೋಗುದಿಲ್ಲ, ಎಷ್ಟು ಮಳೆ ಬಂದ್ರೂ ಹೋಗುದಿಲ್ಲ. ಬಿಡಿಬೇಡಿ. ನೋಡಿ, ಈಗ ಇದು ಸ್ವಲ್ಪ ಚುಚ್ಚುತ್ತವೆ. ಈಗ ಮೋಡಲ್ಲ, ಮಳೆಗಾಲದಲ್ಲಿ ಯಾರು ತೆಗಿಲಿಕ್ಕೆ ಹೋಗುದಿಲ್ಲ. ನಮ್ಗೆ ತೆಗಿಲಿಕ್ಕೆ ಪುರ್ಸೊತ್ತಿಲ್ಲ, ಹಾಗಾಗಿ ಉಳಿದೋಯ್ತು. ಹಾಗೆ ಇವತ್ತು ನೋಡುವ. ಇದಕ್ಕೆ ಹೊಗೆ ಹಾಕ್ಲಿಕ್ಕೆ? ಇದು ಹೊಗೆ, ಸ್ವಲ್ಪ ಹೊಗೆ ಹಾಕ್ಬೇಕು. ತೋರಿಸಿ ಅದು ಗಾಳಿ ಹಾಕೋದು ಅಂತ. ನೋಡಿ, ಇದು ಬೆಂಕಿ ಕೊಡ್ಬೇಕು ಇದಕ್ಕೆ. ಇದು ತೆಂಗಿನ ನಾರು ಹಾಕ್ಬೇಕು. ನಾರು ಹಾಕಿದ್ಮೇಲೆ ಸ್ವಲ್ಪ ಅದು ಸ್ಮೋಕರ್ ಹೀಗೆ ಮಾಡಿದ್ರೆ, ಈ ತರ ಮಾಡಿದ್ರೆ ಅದು ಹೊಗೆ ಎಲ್ಲ ಬರ್ತದೆ, ಒಳ್ಳೇದು. ಓ, ಅದ್ರಲ್ಲಿ ಇರೋದು? ಅದು ಎಲ್ಲಿ ಸಿಗುದು ಅದು? ಇದು ನಮ್ಮ ರೈತ ಜನ್ಯದಲ್ಲಿ ಉಂಟು. ಹೌದಾ? ಎಷ್ಟು ಅದಕ್ಕೆ? ಇದಕ್ಕೆ 450. ಯಾರಿಗಾದ್ರು ಬೇಕಾದ್ರೆ ನಿಮ್ ಕಾಂಟ್ಯಾಕ್ಟ್ ಮಾಡ್ಬೋದಾ? ಮಾಡ್ಬೋದು. ಎಷ್ಟು ಬೇಕಾದ್ರೂ? ಎಷ್ಟು ಬೇಕಾದ್ರೂ ಕೊಡು. ಇದನ್ನು ಇಡ್ಲಿಕ್ಕಿಲ್ಲ, ಹೊಗೆ ಹಾಕ್ಬೇಕು ಅದಕ್ಕೆ ಒಣಗೆ ಸ್ವಲ್ಪ. ಓ, ಅದಕ್ಕೆ ಮುಚ್ಚಲ ಇದೆ? ಮುಚ್ಚಲ ಉಂಟು ನೋಡಿ, ಮುಚ್ಚಲ ನೋಡಿ. ಓ, ನೋಡಿ ಈ ತರ ಇದರ ಮುಚ್ಚೋದು. ಮತ್ತೆ ಜೇನು ಈಗ ಸಿಗ್ನಲ್ ಕೊಡೋದುಂಟು ಒಂದು ಪದ್ಧತಿ. ನಾವೇ ಅಂತೇಳಿ ಅದಕ್ಕೆ ಒಂದು 3 ಪೆಟ್ಟು ಕೊಡ್ಬೇಕು. 1, 2, 3. ಯಜಮಾನ ಬಂದಿದ್ದಾನ ಅಂತೇಳಿ ಗೊತ್ತಾಗ್ತದೆ, ಇಲ್ಲದ್ರೆ ಗೊತ್ತಾಗುದಿಲ್ಲ. ನೋಡಿ, ಓಡ್ಲಿಕ್ಕೆ ರೆಡಿ ಆಗ್ಬೇಕಾ? ಇಲ್ಲ, ಓಡ್ಲಿಕ್ಕಿಲ್ಲ. ನೋಡಿ, ಮುಚ್ಚಾಳದಲ್ಲಿ ಸ್ವಲ್ಪ ಕೂತಿದೆ. ನೋಡಿ, ಸೂಪರ್. ಇದು ಸೂಪರ್. ಅಲ್ಲಿ ಜೇನು ಇಲ್ಲ, ಮೊನ್ನೆ ಸ್ವಲ್ಪ ಕಮ್ಯುನಿಟಿ ಸರಿ, ಮಳೆ ಉಪದ್ರದಿಂದ ಸ್ವಲ್ಪ ಕಮ್ಮಿ ಆಗಿದೆ ಅಲ್ಲ. ಮಳೆ ಬರ್ತಾ ಉಂಟು ನೋಡಿ. ಹೀಗೆ ಹೊಗೆ ತೀಜಲ್ಲಿ ಹೊಗೆ ಹಾಕ್ಬೇಕು. ಈಗ ಟೈಟ್ ಉಂಟು ಪೆಟ್ಟಿಗೆ ನೋಡಿ, ಫುಲ್ ಉಂಟು. ಈಗ ಬಾರ ಉಂಟು, ಇದರಲ್ಲಿ 2 ಕೆಜಿ ಆಗ್ತದೆ, 2-3 ಕೆಜಿ ಬರ್ತದೆ. ಗೊತ್ತಾಗ್ತದೆ ನಮ್ಗೆ ಹಿಡಿದು. ಭಾರದಲ್ಲೇ ಗೊತ್ತಾಗ್ತದೆ ನಮ್ಗೆ. ನೋಡು, ತೆಗೀರ ನೋಡು. ನೋಡಿ ಸ್ನೇಹಿತರೆ, ಒಂದು 2 ಬಾಕ್ಸ್ ಜೇನನ್ನು ತೆಗೆದಿದ್ದೇವೆ. 2 ಬಕೆಟ್ ಅಲ್ಲಿ ಆಗಿದೆ. ಇಲ್ಲಿ ಕಾಣಬಹುದು ನಿಮಗೆ, ತುಂಬಾ ಕ್ರಿಸ್ಪಿ ಆಗಿರುವಂತಹ ಜೇನು, ನ್ಯಾಚುರಲ್ ಆಗಿರುವಂತಹ ಜೇನು. ನೋಡಿ ಹೇಗಿದೆ, ನೋಡಿ ಹೇಗೆ ದಪ್ಪ 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 ಆಗಿದೆ. ಈಗ ಇದನ್ನು ನಮ್ಗೆ ತಿನ್ಲಿಕ್ಕೆ ಕೊಡ್ತಾರೆ. ನೋಡುವ, ಅತಿಥಿಗಳಿಗೆ ಇದೇ ಕೊಡ್ತೀರಾ? ನಾವು ಅತಿಥಿಗಳಿಗೆ ಈಗ ಜೇನು ತೆಗೆಯುವಾಗ ಬಂದ್ರೆ ಇದೆ. ಹೌದಾ? ಹಲಸಿನ ಹಣ್ಣು ತಿನ್ನುವಾಗ ಹಲಸಿನ ಹಣ್ಣೆ. ನೋಡಿ, ದೊಡ್ಡದಾಗ್ತದೆ ಇಷ್ಟು. ಇರ್ಲಿ, ನೋಡ ನೋಡಿ, ಚಳಿಗಾಲದಲ್ಲಿ ತಿಂದ್ರೆ ಒಳ್ಳೇದು ಜೀವ. ಎಡ್ವರ್ಡ್ ಅವರು ನಮ್ಮ ಸ್ನೇಹಿತರು. ಎಡ್ವರ್ಡ್ರೆ, ಹೇಗಿದೆ ಅಂತ ಒಂದು ಹೇಳಿ. ಶುದ್ಧವಾದ ಜೇನು, ಜೇನು ಬಹಳ ಸೂಪರ್ ಆಗಿದೆ. ಸಾವಯವ ಜೇನು, ಸಾವಯವ ಜೇನು ಅರಿತಾ ಇದೆ ನೋಡಿ. ಸಾವಯವ ಅಂತ ಒರಿಜಿನಾಲಿಟಿ ನೋಡಿ, ಇವ್ರು ಸಾವಯವ. ಈ ಮಳೆಗಾಲದಲ್ಲಿ ಸಿಗುವಂತದ್ದು ಬಹಳ ಹೇಗಂತೇಳಿ ನಾನು ಹೇಳ್ತೇನೆ. ಇದು ಬಹಳ ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ.
ನೋಡಿ ಅನುಷಗೂ ಕೊಡ್ತಿದ್ದಾರೆ, ಕೀರ್ತನನಿಗೆ ಕೊಡ್ತಿದ್ದಾರೆ. ಇವಾಗ ಒರಿಜಿನಲ್ ತಿನ್ಲಿಕ್ಕೆ ತಿನ್ನ ನೋಡುದು ತಿನ್ನ ತಿಂತಾಳೆ. ಎಲ್ಲಿಗೆ ಹೊಡುದು ತಿಂದು ಹೇಗಾಗಿದೆ ಹೇಳ್ಬೇಕು. ಮೆಲ್ಲ ಮೆಲ್ಲ ಹೇಗಾಗಿ ಸಂಧ್ಯಾ ಎಲ್ಲ ಮಕ್ಕಳಿಗೆ ಒಂದು ಹಿಡಿತದೆ ವಿತರಣೆ ಮಾಡ್ತಿದ್ದಾರೆ. ಕೆಳಗೆ ಬಿಡಿ, ಜೇನು. ಕೈ ಹಾಕು, ಕೈಯಲ್ಲಿ ಇಡಿ. ನೋಡಿ ಈ ರೀತಿದೊಂದು ಅವಕಾಶ ನೀವು ಕೂಡ ನಿಮ್ಮ ಮನೆಯಲ್ಲಿ ಒಂದು ಬಾಕ್ಸ್ ಅನ್ನು ಇಟ್ಟರೆ ಮಾಡ್ಲಿಕ್ಕೆ ಆಗ್ತದೆ. ಯಾವ್ದಾವ್ದು ಡಾಬರ್ ಇನ್ನೊಂದು ಅದು ಇದು ಕಂಪನಿ ಅಂತೇಳಿ ಅಲ್ಲಿ ಒರಿಜಿನಲ್ ಹುಡುಕುವುದಕ್ಕಿಂತ ಇಲ್ಲಿ ಈ ರೀತಿಯ ಜೇನುಗಳನ್ನು ನಿಮ್ಮ ಮನೆಯಲ್ಲಿ ತಿನ್ಬೋದು. ನೋಡಿ ಅದನ್ನು ನೋಡಿ, ಈಗ ಮಳೆಗಾಲದಲ್ಲಿ ಏನಂದ್ರೆ ಅದನ್ನು ಹೇಗೆ ಹಿಂಡುದ ಹೌದು, ಈಗ ಹಿಂಡ್ಲೇಬೇಕಾಗ್ತದೆ, ಮತ್ತೆ ಏನೂ ಆಗುದಿಲ್ಲ ಅಲ್ಲ, ನೋಡಿ, ಈ ತರ. ಕೈಯೆಲ್ಲ ಕ್ಲೀನ್ ಮಾಡ್ಕೊಂಡು ಹಿಂಡ್ಬೇಕಲ್ಲ. ನೋಡಿ ಅದನ್ನು ಈ ತರ ಈಗ ಯಂತ್ರದಲ್ಲಿ ತೆಗಿಲಿಕ್ಕೆ ಆಗುದಿಲ್ಲ, ಇದು ಯಂತ್ರ ತೆಗೆದು ಹಾಲು ಆಗ್ತದೆ. ಅದಕ್ಕೋಸ್ಕರ ನಾವು ಅಂದ್ರೆ ಈ ಇಲ್ಲೇ ಟೈಮಲ್ಲಿ ತೆಗಿತೇವೆ. ಅದರದ್ದು ಎದಿ ಸ್ವಲ್ಪ ಸ್ಮೂತ್ ಇರ್ತದೆ, ಹೌದು. ಯಂತ್ರದಲ್ಲಿ ತೆಗೆದ್ರೆ ಅದು ಕಟ್ ಆಗ್ತದೆ. ಅದಕ್ಕೋಸ್ಕರ ಒರಿಜಿನಲ್ ಆಗಿ ತೆಗಿತಾರೆ. ಈ ರೀತಿ ಇವರು ರೈತ ಉತ್ಪಾದಕರ ಸಂಘಟನೆ ಅಂತ ಇರುದಲ್ಲ. ಹೌದು. ಎಷ್ಟು ಜನ ಇದ್ದೀರ ಅದ್ರ ಮೆಂಬರ್ಸ್ ಗಳು? ಅದರಲ್ಲಿ 1,000 ಮೆಂಬರ್ಸ್, ಈಗ ಒಂದು 600 ಆಗಿದೆ ನಮ್ದು. ನಾನು ಅದರ ನಿರ್ದೇಶಕ. ಅದರಿಂದಾಗಿ ಜನರಿಗೆ ಒಟ್ಟು ರೈತರಿಗೆ ಒಂದು ಬೆಲೆ ಬಂದಿದಲ್ಲ. ಹೌದೌದು. ಇದನ್ನು ಯಾರಿಗೆ ಬೇಕಾದ್ರೂ ಕೊಡ್ತೀರಿ ಕರ್ನಾಟಕದಲ್ಲಿ? 700 ರೂಪಾಯಿ ಈಗ ಕೆಜಿಗೆ. 700ರಿಂದ 800, 900 ರೂಪಾಯಿಗೆ ಮಾರ್ತಾರೆ. ನಾವು 700 ರೂಪಾಯಿಗೆ ಮಾರುದು. ಇದು ನಮ್ದು ಒಳ್ಳೇದು. ಈ ತುಂಬೆ ಗಿಡದ್ದು ರಸ ಜಾಸ್ತಿ ಬರ್ತದೆ, ಸಾವಯವ ಅಲ್ಲ. ತುಂಬೆ ಗಿಡ ಗದ್ದೆಯಲ್ಲಿ ತುಂಬಾ ಉಂಟು. ಮತ್ತೆ ಇದು ಯಾವ್ದು ನುಗ್ಗೆಕಾಯಿ, ಅದರದ್ದು ಇದೆಲ್ಲ ಆರೋಗ್ಯ, ಇದಕ್ಕೆ ಮದ್ದಿಗೆಲ್ಲ ಒಳ್ಳೇದು, ಮೆಡಿಸಿನ್ ಅಲ್ವಾ, ಉಬ್ಬಸಕ್ಕೆಲ್ಲ. ಕರೆಕ್ಟ್. ಅದು ಅದೇ ಸಾವಯವ. ಮತ್ತೆ ನಾವು ಸಾವಯವ ಕೃಷಿಕರೇ, ಯಾವ್ದನ್ನು ಹಾಕುದಿಲ್ಲ. ನಮ್ಮ ದನ ಕೂಡ ನಮ್ಗೆ ಹಿಂಡಿ ಕೂಡ ನಾವು ಹಾಕುದಿಲ್ಲ, ಕಮ್ಮಿ ಸ್ವಲ್ಪ. ಇದರದ್ದು ಹಾಕುದಿಲ್ಲ, ಡಿಪ್ಪದ ಹಾಕುದಿಲ್ಲ. ಅದಕ್ಕೆ 2 kg ಇದು ಯೂರಿಯಾ ಹಾಕ್ತಾರಲ್ಲ, ಅದಕ್ಕೋಸ್ಕರ ನಾವು ನಮ್ಮ ಬೈಯಲ್ಲೂ ಕೂಡ ಸಾವಯವ ಬೈಯಲ್ಲೇ ಹಾಕೋದು ನಾವು. ನೋಡಿ ಸ್ನೇಹಿತರೆ, ಯಾರಿಗೆ ಬೇಕಾದ್ರೂ ರಾಜ್ಯದಿಂದ ಕಾಂಟ್ಯಾಕ್ಟ್ ಮಾಡ್ಬೋದು. ಸರ್, ಒಂದು ವಿಶೇಷವಾಗಿರುವಂತಹ ಸಂದರ್ಶನ ನಮಗೆ ಕೊಟ್ಟಿದ್ದೀರಿ. ಧನ್ಯವಾದಗಳು ನಿಮ್ಗೆ. ಧನ್ಯವಾದಗಳು.